ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತುವಾಗ ಚಿನ್ನದ ಸರಕ್ಕೆ ಕಣ್ಣು ಹಾಕಿರುವಂತ ಘಟನೆ ನಡೆದಿದೆ. ಗೃಹಿಣಿ ಚಿನ್ನದ ಸರ ಕಿತ್ಕೊಂಡು ಕಳ್ಳರು ಎಸ್ಕೇಪ್ ಆಗಿರುವಂತ ಪ್ರಕರಣ ಇದು. ವಿಜಯಪುರ ಜಿಲ್ಲೆಯ ಆಲಮೇಲ ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ಮಾಸ್ಕ್ ಹಾಕೊಂಡು ಬೈಕ್ನಲ್ಲಿ ಬಂದು ಕಳ್ತನ ಮಾಡಿರೋದು, ಚಿನ್ನದ ಸರ ಕದ್ದು ಎಸ್ಕೇಪ್ ಆಗಿರುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ. ಪಕ್ಕ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಸರಿಯಾದ ಟೈಮಿಗೆ ಎಂಟ್ರಿ ಕೊಟ್ಟಿದ್ದಾರೆ, ಚಿನ್ನದ ಸರ ಕದ್ದಿದ್ದಾರೆ, ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಮುಖ ಕಾಣಬಾರದು ಅಂತ ಮುಖ ಮುಚ್ಕೊಂಡು ಮಾಸ್ಕ್ ಹಾಕೊಂಡು ಬಂದು ಈ ಒಂದು ಕಳ್ತನವನ್ನ ಮಾಡಿರೋದು ನೀವು ಗಮನಿಸಬಹುದು ದೃಶ್ಯ ನೋಡಿ. ಅಲ್ಲಿ ಪಾಪ ಮಹಿಳೆ ಬಸ್ಸಿಗೆ ಓಡೋಗ್ತಾ ಇದ್ದಾರೆ, ಹಿಂದೆ ಮುಂದೆ ಎಲ್ಲ ಜನ ಇದ್ದಾರೆ. ಅಷ್ಟೊತ್ತಿಗೆ ಬೈಕಲ್ಲಿ ಬಂದಂತ ಇಬ್ರು ಖದೀಮರು ಚಿನ್ನದ ಸರವನ್ನ ತೆಗೆದುಕೊಂಡು ಎಗರಿಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಹಾಡಾಗ್ಲೇ ನಡೆದಿರೋ ಘಟನೆ ಇದು. ಅಲ್ಲೆಲ್ಲ ಜನ ಇದ್ದಾರೆ, ಆದರೂ ಈ ಥರದೊಂದು ದುಸ್ಸಾಹಸಗಳಿಗೆ ಕೈ ಹಾಕ್ತಾರೆ ಅಂತಂದರೆ ನೋಡಿ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಅಲ್ಲೊಂದು ಮಹಿಳೆಗೆ ಡಿಕ್ಕಿ ಹೊಡೆದು ಹೋಗಿರೋರು. ಯಾರು ಹೆಂಗಾದರೂ ಆಗಲಿ, ಪ್ರಾಣನೇ ಹೋಗಲಿ, ಕದಿಬೇಕಷ್ಟೇ, ಅಷ್ಟೇ ಇಂಪಾರ್ಟೆಂಟ್ ಇವರಿಗೆ. ಹಾಡಾಗಲಿ ಈ ಥರದ ಘಟನೆಗಳು ನಡೀತಾ ಇದೆ ಅಂದರೆ ಕಾನೂನಿನ ಬಗ್ಗೆ, ಪೊಲೀಸರ ಬಗ್ಗೆ ಸ್ವಲ್ಪನೂ ಭಯ ಅನ್ನೋದಿಲ್ಲ ಇವ್ರುಗಳಿಗೆ. ಸ್ಟೈಲಾಗಿ ಬರ್ತಾರೆ ಬೈಕಲ್ಲಿ ನೋಡಿ. ಇಬ್ರು ಮುಖ ಮುಚ್ಕೊಂಡಿದ್ದಾರೆ, ಕರ್ಚೀಫೋ ಮಾಸ್ಕೋ ಏನೋ ಹಾಕೊಂಡು ಮುಖ ಮುಚ್ಕೊಂಡಿದ್ದಾರೆ. ಪಾಪ ಆ ಮಹಿಳೆಗೆ ಏನು ಗೊತ್ತು, ಅವ್ರೊಂದು ಕೈಯಲ್ಲಿ ಬ್ಯಾಗ್ ಹಾಕ್ಕೊಂಡು ಬಸ್ ಇನ್ನೇನು ಹೊರಟ್ಬಿಡುತ್ತೆ ಅಂತ ಓಡ್ತಿದ್ದಾರೆ ಬಸ್ಸಿಗೆ ಹತ್ತೋದಕ್ಕೆ ಅಂತ. ಹಿಂದೆ ಮುಂದೆ ಎಲ್ಲ ಜನ ಇದ್ದಾರೆ. ಸದ್ಯ ಪ್ರಕರಣ ದಾಖಲಾಗಿದೆ. ತನಿಖೆ ಆಗಬೇಕಾಗತ್ತೆ, ಯಾರಿಗೇನು ಗೆತ್ತಲ್ಲ ಗೊತ್ತಾಗಬೇಕಾಗತ್ತೆ.